ಆತನು ಅನೇಕರನ್ನು ಸಂತೈಸ್ತಾನೆ, ದುಃಖದಲ್ಲಿರುವಂಥವ್ರನ್ನ ಸಂತೈಸ್ತಾನೆ. ಅಷ್ಟು ಮಾತ್ರವಲ್ಲದೆ ದೀನಾವಸ್ಥೆಯಲ್ಲಿರುವಂಥವ್ರನ್ನ ಸಂತೈಸುವಂಥ ದೇವರು ಕೂಡ ಆಗಿದ್ದಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 7ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ ದೀನಾವಸ್ಥೆಯಲ್ಲಿರುವವರನ್ನು ಸಂತೈಸುವಂಥ ದೇವರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೇಯರ್ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಯಾರನ್ನು ಸಂತೈಸ್ತಾನ್ರಿ? ದೀನರಾಗಿರುವಂಥವ್ರು, ಜಜ್ಜಲ್ಪಟ್ಟಂಥವ್ರು, ಜಡಿಯಲ್ಪಟ್ಟಂಥವ್ರು. ಹಲ್ಲೆಲೂಯಾ. ಅನೇಕವಾದಂಥ ವಿಷಯದಲ್ಲಿ ಬಲಹೀನರಾಗಿ ಇರುವಂಥ ಜನರನ್ನು ನೋಡಿ, ದೀನತೆಯಲ್ಲಿರುವಂಥವ್ರನ್ನ ನೋಡಿ ಆತನ ಏನು ಮಾಡ್ತಾನೆ? ಸಂತೈಸುವಂಥ ದೇವರಾಗಿದ್ದಾನೆ. ಪ್ರೇರೆ ದೀನಾವಸ್ಥೆಯಲ್ಲಿರುವಂಥವ್ರನ್ನ ಆತನ ಏನು ಮಾಡ್ತಾನೆ? ಸಂತೈಸ್ತಾನೆ. ದೀನತೆ ಅಂದ್ರೆ ಏನ್ರಿ? ತಗ್ಗಿಸಿಕೊಳ್ಳುವಂಥ ಸ್ವಭಾವ. ಹಲ್ಲೆಲೂಯಾ. ದೇವರಿಗೆ ಭಯಪಡುವಂಥ ಸ್ವಭಾವ, ದೇವರನ್ನ ಏನಂತ ಹೇಳ್ತೀವಿ, ದೇವರಿಗೆ ಭಯ ಭಕ್ತಿಯನ್ನು ತೋರಿಸುವಂಥ ಸ್ವಭಾವ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಅಂಥವರನ್ನ ದೇವರು ಏನು ಮಾಡ್ತಾನಂತೆ? ದುಃಖದಲ್ಲಿರುವಂಥವ್ರನ್ನ ಸಂತೈಸ್ತಾನೆ, ರೋಗದಲ್ಲಿರುವಂಥವ್ರನ್ನ ಸಂತೈಸ್ತಾನೆ, ದೀನಾವಸ್ಥೆಯಲ್ಲಿರ್ತಕ್ಕಂಥವ್ರನ್ನ ದೇವರು ಏನು ಮಾಡ್ತಾನಂತೆ? ಸಂತೈಸುವಂಥ ದೇವರಾಗಿದ್ದಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೀನತೆಯಲ್ಲಿರ್ತಕ್ಕಂಥ ದಾವೀದನನ್ನು ದೇವರು ಏನು ಮಾಡಿದರು? ಸಂತೈಸಿದರು ಪ್ರೇಯರ್. ಹಲ್ಲೆಲೂಯಾ. ದೀನಾವಸ್ಥೆಯಲ್ಲಿರ್ತಕ್ಕಂಥ ಅನೇಕ ಭಕ್ತರ ಕುರಿತಾಗಿ ನಾವು ನೋಡುವಾಗ ಅವರು ಅಹಂಕಾರಿಗಳಾಗಿ ಇರಲಿಲ್ಲ. ಅವ್ರು ಏನು ಮಾಡಿದರು? ದೇವರ ಮುಂದೆ ತಮ್ಮನ್ನು ತಾವು ಅವರು ತಗ್ಗಿಸಿಕೊಂಡ್ರು. ನಾವು ಇವತ್ತಿದ್ದು ನಾಳೆ ಇರಲಾರ್ದಂಥ ಏನಂತ ಹೇಳ್ತೀವಿ, ಯಾವ ರೀತಿಯಾಗಿ ಹುಲ್ಲು ಒಣಗಿ ಹೋಗಿ ಕಾಣದೆ ಆಗುತ್ತೋ ಆ ರೀತಿಯಾಗಿರುವಂಥವ್ರು ನಾವು. ಹಲ್ಲೆಲೂಯಾ. ಯಾವ ರೀತಿಯಾಗಿ ಹೂವು ಅರಳಿ ಬಾಡಿ ಹೋಗಿ ಕೆಳಗಡೆ ಬೀಳುತ್ತೋ ಆ ರೀತಿಯಾಗಿರುವಂಥವ್ರು ನಾವು. ಯಾವ ರೀತಿಯಾಗಿ ನೀರ ಮೇಲಿನ ಗುಳ್ಳೆ ಕಾಣದೆ ಒಡೆದು ಹೋಗುತ್ತೋ ಸ್ವಲ್ಪ ಹೊತ್ತಿದ್ದು ಆ ರೀತಿಯಾಗಿರುವಂಥವ್ರು ನಾವು ಅಂತೇಳಿ ದೇವರ ಮುಂದೆ ಸಂಪೂರ್ಣವಾಗಿ ಅವರೆಲ್ಲರೂ ಏನು ಮಾಡಿದ್ರು ಅಂತೀರಿ? ತಗ್ಗಿಸಿಕೊಂಡ್ರ ಪ್ರೇರೆ. ದೀನಾವಸ್ಥೆಯಲ್ಲಿರುವಂಥವರನ್ನು ನೋಡಿದಂಥ ದೇವರು ಅವ್ರನ್ನ ಏನು ಮಾಡಿದ? ಸಂತೈಸಿದ ಪ್ರೇರೆ. ಇಸ್ರಾಯೇಲರು ಆ ಐಗುಪ್ತ ದೇಶದಲ್ಲಿರುವಂಥ ಸಮಯದಲ್ಲಿ ಅವರು ಮೊರೆ ಇಟ್ಟಂಥ ಸಮಯದಲ್ಲಿ ಅವರು ದೇವರಿಗ ಪ್ರಸನ್ನತೆಗಾಗಿ, ದೇವರಿಗೆ ಬಿಡುಗಡೆಗೋಸ್ಕರವಾಗಿ ದೇವರ ಹತ್ರ ಸಂಪೂರ್ಣವಾಗಿ ದೀನತೆಯಿಂದ ಕೇಳಿಕೊಂಡಾಗ ದೇವರು ಅವ್ರನ್ನ ಏನು ಮಾಡಿದ್ರು? ಸಂತೈಸಿದ್ರು ಪ್ರೇರ. ಸಂತೈಸುವುದಕ್ಕೋಸ್ಕರ ಒಬ್ಬ ನಾಯಕನನ್ನು ದೇವರು ಎಬ್ಬಿಸಿದ್ರು. ಮೋಶೆಯನ್ನು ಎಬ್ಬಿಸಿ ದೇವರು ಸಂಪೂರ್ಣವಾಗಿ ಆ ಕುಟುಂಬ ಏನಂತ ಹೇಳ್ತಾ ಇದೆ, ಇಸ್ರಾಯೇಲರನ್ನು ಆ ದಾಸತ್ವದಿಂದ ಏನು ಮಾಡಿದ್ರು? ಬಿಡುಗಡೆ ಮಾಡಿದ್ರು ಪ್ರೇರ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ದೇವರು ನನ್ನನ್ನು ನಿನ್ನನ್ನು ಆತನ ಏನು ಮಾಡ್ತಾನೆ? ಸಂತೈಸ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ಮನುಷ್ಯರು ಮಾಡಿದಂಥ ಕಾರ್ಯಗಳಿಗೋಸ್ಕರವಾಗಿ ನಾವು ಯಾವುದಕ್ಕೂ ಕೂಡ ಏನು ಮಾಡಬಾರ್ದು? ಭಯ ಪಡಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ವಿಷಯಗಳನ್ನು ನಾವು ದೇವರ ಮುಂದೆ, ದೇವರ ಬಳಿಯಲ್ಲಿ ಇಟ್ಟು ನಾವು ಏನು ಮಾಡುವಂಥವ್ರಾಗಬೇಕು? ಕೇಳಿಕೊಳ್ಳುವಂಥವ್ರಾಗಬೇಕು ಪ್ರಿಯರೇ. ದೇವರ